ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉದ್ದ ವಿಡಿಯೋ ಮಾಡ್ಕೊಂಡು ಅದು ಎಡಿಟ್ ಮಾಡಿ ಕುತ್ಕೋಬೇಕಲ್ಲ, ಅದಕ್ಕೆ ಒಂದು ಲಾಂಗ್ ವಿಡಿಯೋ ಮಾಡ್ತಾಳೆ. ಇದನ್ನೆಲ್ಲ ಯೂಟ್ಯೂಬ್ ಹಾಕಕ್ಕೆ ರೆಕಾರ್ಡ್ ಮಾಡ್ತಾರೆ, ಇವಾಗ ಎಡಿಟ್ ಎಲ್ಲ ಮಾಡಲ್ಲ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮಾಡ್ತಾಳೆ ಇವಾಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಂದ್ರೆ ನಂದು ನಮ್ಮಮ್ಮಂದು ಕುಕಿಂಗ್ ವಿಡಿಯೋ. ನಾವು ಹೇಗೆ ಜಗಳ ಮಾಡ್ಕೊಂಡು ಅಡುಗೆ ಮಾಡ್ತೀವಿ ಅಂತ. ನಮ್ಮಮ್ಮ ಬೀಟ್ರೂಟ್ ಪಲ್ಯ ಚಪಾತಿ ಮಾಡ್ತಾ ಇದ್ದಾರೆ. ನಮ್ಮಮ್ಮನ ಮೆನ್ಯೂ ಅದು. ಆ್ಯಂಡ್ ನನ್ನ ಮೆನ್ಯೂ ಬಂದು ಈ ಚಳಿಗೆ ಬಿಸಿ ಬಿಸಿ ಗೋಬಿ ಮಂಚೂರಿಯನ್ ಮಾಡೋಣ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೋಬಿ ಮಂಚೂರಿಯನ್ ಮಾಡೋಕ್ಕೆ ನಾನು ಗೋಬಿನೆಲ್ಲ ಕಟ್ ಮಾಡಿ ಬಿಸಿನೀರಲ್ಲಿ ನೆನೆಸಿಟ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಬಿನ ಕಟ್ ಮಾಡಿದಾದಮೇಲೆ ಬಿಸಿನೀರಲ್ಲಿ ಒಂದು 2 ರಿಂದ 3 ನಿಮಿಷ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೆನೆಸಿಟ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಿದ್ರೆ ನಮ್ಮ ಸಾರ ಏನು ಮಾಡ್ತಾ ಇರ್ತಾಳೆ ಅಂದರೆ ಅಲ್ಲಿ ಕೆಳಗೆ ಬಂದು ಕೂತ್ಕೊಂಡು ನಾವೇನಾದ್ರು ವೆಜಿಟೇಬಲ್ಸ್ ಕೊಡ್ತೀವ ನಾವು ಕಟ್ ಮಾಡ್ತಿರೋದು ಅಂತ ನೋಡ್ತಾ ಇರ್ತಾಳೆ. ನೀವು ನೋಡ್ಬೋದು ನಮ್ಮಮ್ಮ ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟ್ ಕಟ್ ಮಾಡ್ತಾಯಿದ್ರೆ ಅವಳು ಬೀಟ್ರೂಟ್ ಇಸ್ಕೊಳಕ್ಕೆ ಕಾಯ್ತಾ ಇದ್ಲು. ಕೊಡೋ ತನಕ ಹೋಗಲ್ಲ, ಇಲ್ಲ ಬಂದು ನಮ್ಮ ಮೇಲೆ ಜಂಪ್ ಮಾಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಇರ್ತಾಳೆ ಅವಳು. ಫಸ್ಟಿಗೆ ಇಲ್ಲಿ ಬೀಟ್ರೂಟ್ ಪಲ್ಯ ರೆಸಿಪಿ ರೆಡಿ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ಬೀಟ್ರೂಟ್ಸಿಂದ ಏನೇನು ಬೆನಿಫಿಟ್ಸ್ ಅಂತ ನೋಡ್ಬಿಡೋಣ. ಬೀಟ್ರೂಟ್ಸ್ನ ನಮ್ಮ ಡೈಲಿ ಡಯಟಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಬಟ್ ಸ್ಟಿಲ್ ಸ್ಮಾಲ್ ಅಮೌಂಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಬೀಟ್ರೂಟಿಂದ ಡಯಾಬಿಟೀಸ್ ಇರೋ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಇದರಲ್ಲಿ ವಿಟಮಿನ್ ಬಿ ಆ್ಯಂಡ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಸೊ ನೀವು ಯಾವುದೇ ಫುಡ್ ಪ್ರಾಡಕ್ಟ್ಸ್ ವಿಟಮಿನ್ ಬಿ ಆ್ಯಂಡ್ ಸಿ ಇರೋದ್ರಲ್ಲಿ ಸ್ಕಿನ್ನಿಗೆ ಆ್ಯಂಡ್ ಹೇರ್ಸಿಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಬಿಕಾಸ್ ಅದು ಒಳ್ಳೆ ನರಿಶ್ಮೆಂಟ್ ಆ್ಯಂಡ್ ಹೈಡ್ರೇಟಿಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಬ್ರೈನ್ ಹೆಲ್ತ್. ನೈಟ್ರೇಟ್ ಕಂಟೆಂಟ್ ಇರೋದ್ರಿಂದ ಬೀಟ್ರೂಟಲ್ಲಿ ನಮ್ಮ ಬ್ಲಡ್ ಫ್ಲೋ ಅಲ್ಲಿ ಆಕ್ಸಿಜನ್ನು ಪ್ರಾಪರಾಗಿ ಮೇಂಟೈನ್ ಆಗುತ್ತೆ. ಸೊ ಯಾವಾಗ ಆಕ್ಸಿಜನ್ ಫ್ಲೋ ಕರೆಕ್ಟಾಗಿ ಮೇಂಟೈನ್ ಆಗ್ತಿರುತ್ತೆ ನಮ್ಮ ಬ್ಲಡ್ ಫ್ಲೋ ಅಲ್ಲಿ, ಸೊ ಬ್ರೈನ್ ಹೆಲ್ತಿಗೂ ಕೂಡ ಹೆಲ್ಪ್ ಆಗುತ್ತೆ ಬೀಟ್ರೂಟಿಂದ. ಒಂದು ವಿಷಯ ಏನಂದರೆ ನಾವು ಡಯಟ್ ಮೇಂಟೈನ್ ಮಾಡೋಕ್ಕೆ ನಾವು ರೆಗ್ಯುಲರ್ ಫುಡ್ ಐಟಮ್ಸ್ನ ಬಿಟ್ಟು ಬೇರೆ ಆ್ಯಡ್ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ನಮ್ಮ ರೆಗ್ಯುಲರ್ ಫುಡ್ ಐಟಮ್ಸ್ ನಾವು ಡೈಲಿ ಎಸೆನ್ಷಿಯಲ್ಸ್ ಗ್ರಾಸರೀಸಲ್ಲಿ ಏನು ಇನ್ಕ್ಲೂಡ್ ಇರುತ್ತೋ ಅದರಿಂದನೇ ನಾವು ಒಂದು ಒಳ್ಳೆ ಡಯಟ್ ಮೇಂಟೈನ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ನಮ್ಮಮ್ಮ ಇದಕ್ಕೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದಾರೆ. ತೆಂಗಿನಕಾಯಿ ತುರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೀಟ್ರೂಟ್ ಪಲ್ಯಗೆ. ಆಲ್ವೇಸ್ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕಾಗದೇ ಇರೋರು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ನಾವು ಬೀಟ್ರೂಟ್ ಪಲ್ಯ ಕೂಡ ರೆಡಿ ಮಾಡ್ಕೊಬೋದು. ಸೊ ಇಷ್ಟೇ ಬೀಟ್ರೂಟ್ ಪಲ್ಯ ರೆಸಿಪಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಲ್ಸೋ. ಒಂದು ಒಳ್ಳೆ ಡಯಟ್ ಫುಡ್ ಕೂಡ. ನೆಕ್ಸ್ಟ್ ನಂದು ಗೋಬಿ ಮಂಚೂರಿಯನ್ ರೆಸಿಪಿ ನಾನು ಹೇಗೆ ಮಾಡ್ತೀನಿ ಆ್ಯಂಡ್ ನಾನು ಏನೇನು ಎಡವಟ್ಟು ಮಾಡ್ತೀನಿ, ಆ ಎಡವಟ್ಟಿಂದ ಒಂದು ಒಳ್ಳೆ ಕೆಲಸ ಕೂಡ ಆಗುತ್ತೆ ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಆ ಎಡವಟ್ಟು ಮಾಡಿದ್ರಿಂದ. ಇವಾಗ ನಾನಿಲ್ಲಿ ಮೆಣಸಿನ ಪುಡಿ ಮಾಡ್ತಾಯಿದ್ದೆ. ಅದನ್ನು ಆ ಬಾಟಲಿಗೆ ಹಾಕೋಕ್ಕಾಗ್ತಾ ಇರಲಿಲ್ಲ. ನಾನು ಆ ಪೇಪರ್ ಒಳಗೆ ಹಾಕಿ ಆಗ್ತಾಯಿದ್ದೆ. ಅದನ್ನೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ ನನಗೆ ಅನಿಸ್ಬಿಡ್ತು. ಅದಕ್ಕೆ ನಿಮಗೂ ಗೊತ್ತಿಲ್ಲ ಅಂದರೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ತೋರಿಸ್ತಾಯಿದ್ದೆ. ನಮ್ಮಮ್ಮ ನನಗೆ ಟೀಸ್ ಮಾಡ್ತಾಯಿದ್ರು, ಇದು ಒಂದು ದೊಡ್ಡ ಅಚೀವ್ಮೆಂಟ್ ಅಂದ್ಬಿಟ್ಟು. ಆಮೇಲೆ ಫಸ್ಟ್ ಇಲ್ಲಿ ಕಾಲಿಫ್ಲವರ್ ಎಲ್ಲ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟು ತೆಗೆದಾದ್ಮೇಲೆ ಇಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1 or 1.5 ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸೂಪರ್ ಕಿಂಗ್ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿ
ಕಾರ್ನ್ ಸ್ಟಾರ್ಚ್ ಆರ್ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಕೋಟಿಂಗ್ ಬೇಡ, ಅದರಿಂದ ನಾನು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಇದು ನನ್ನ ರೆಸಿಪಿ, ಬಟ್ ಸ್ಟಿಲ್ ನಮ್ಮಮ್ಮ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಯಾಕಂದರೆ ನನ್ನ ತಮ್ಮ ಫಿಗರ್ 8 ಆಗಿತ್ತು, ನಾನು ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಮ್ಮಮ್ಮನೇ ಬಂದು ನನಗೆ ಮಿಕ್ಸ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು. ಅದನ್ನು ಕೂಡ ನಾನು ನಮ್ಮಮ್ಮನ ಹೆಲ್ಪಿಂದನೇ ಮಾಡ್ತೀನಿ. ಯಾಕಂದರೆ ನಾನು ಕ್ವಿಕ್ಕಾಗಿ ಡಿನ್ನರ್ ರೆಡಿ ಆಗಬೇಕಂತ. ನಾನು ಮಾಡೋದಾಗಿದ್ದರೆ ಇನ್ನೂ ಒಂದು 2 ಅವರ್ ಆಗಿರೋದು ಮಾಡೋಕ್ಕೆ. ಸೊ ಏನೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಎಲ್ಲದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕೋಟಿಂಗ್ ಜಾಸ್ತಿ ಬೇಡ ಅಂದರೆ ಕಾರ್ನ್ಫ್ಲವರ್ನ ಸ್ವಲ್ಪನೇ ಹಾಕಿ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡ್ಕೋಬೋದು. ಕೋಟಿಂಗ್ ಜಾಸ್ತಿ ಬೇಕು ಅನ್ನೋದಾದರೆ ಫಸ್ಟೇ ನೀವು ಸ್ಪೈಸಸ್ ಮತ್ತು ಕಾರ್ನ್ಫ್ಲವರ್ ಜೊತೆ ನೀರು ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಂಡು ಆಮೇಲೆ ನೀವು ಕಾಲಿಫ್ಲವರ್ನ ಮಿಕ್ಸ್ ಮಾಡ್ಕೋಬೋದು ಅದ್ರ ಜೊತೆಗೆ. ಸೊ ಆವಾಗ ಕೋಟಿಂಗ್ ಜಾಸ್ತಿ ಸಿಗುತ್ತೆ. ಸೊ ನಮಗೆ ಕೋಟಿಂಗ್ ಕಮ್ಮಿ ಬೇಕು ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಕಾಲಿಫ್ಲವರ್ ಎಲ್ಲ ಡೀಪ್ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಕಾಲಿಫ್ಲವರ್ ಎಲ್ಲ ಡೀಪ್ ಫ್ರೈ ಆದಮೇಲೆ ಅದೇ ಬಾಣಲಿಯಲ್ಲಿ ಎಣ್ಣೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಒಂದು 2-3, ಒಂದು ಹಾಫ್ ಕ್ಯಾಪ್ಸಿಕಮ್, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲದನ್ನು ಒಂದು 3 to 4 minutes ಎಲ್ಲನೂ ಹಸಿ ವಾಸನೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದು ಮರ್ತೋಗ್ಬಿಟ್ಟೆ. ಆವಾಗ ನಾನು ಮತ್ತೆ ನಮ್ಮಮ್ಮನ ಜೊತೆ ಜಗಳ ಮಾಡ್ತೀನಿ, ನೀನು ನೆನೆಸ್ಬೇಕಲ್ವಾ ಅಂತ. ನಮ್ಮಮ್ಮ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಬಟ್ ಆಲ್ರೆಡಿ ಅದನ್ನು ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿದ್ರು. ಬಟ್ ಆಮೇಲೆ ಹಾಕೋದ್ರಿಂದ ಆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಮೊದಲೇ ಬೆಳ್ಳುಳ್ಳಿ ಶುಂಠಿ ಆ್ಯಡ್ ಮಾಡೋದ್ರ ಬದಲು ಲಾಸ್ಟಲ್ಲಿ ಹಾಕ್ಕೊಂಡಿದ್ರಿಂದ ಆ ಫ್ಲೇವರೇ ಎನ್ಹಾನ್ಸ್ ಆಗುತ್ತೆ ಇನ್ನೂ. ಸೊ ನಾನು ಮಾಡಿದ್ದು ಎಡವಟ್ಟು ಒಂಥರ ಹೆಲ್ಪ್ಫುಲ್ಲೇ ಆಯಿತು ಇವಾಗ ನನಗೆ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಒಂದು 3 to 4 tablespoon ಸೋಯಾ ಸಾಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರೇ ಆ್ಯಡ್ ಮಾಡ್ಕೊತೀನಿ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೋಯಾ ಸಾಸ್ ಆದಮೇಲೆ ಟೊಮ್ಯಾಟೊ ಕೆಚಪ್ ಒಂದು 5 to 6 tablespoons. ನಿಮ್ಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು, ಖಾರ ಕಮ್ಮಿ ಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೊಮ್ಯಾಟೊ ಕೆಚಪ್ ಆ್ಯಡ್ ಮಾಡ್ಕೋಬೋದು. ಈ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು 2 ಆ್ಯಡ್ ಮಾಡಾದಮೇಲೆ. ನಾನಿಲ್ಲಿ ಯಾವುದೇ ನೀರಾಗಲಿ ಅಥವಾ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾಯಿಲ್ಲ. ಆ್ಯಂಡ್ ಒಂದು ಹಾಫ್ tablespoon ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ಏನು ಡೀಪ್ ಫ್ರೈ ಮಾಡಿರ್ತೀವಲ್ಲ ಗೋಬಿ ಮಂಚೂರಿ ಅಲ್ಲ, ಓನ್ಲಿ ಕಾಲಿಫ್ಲವರ್, ಅದನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಾದ್ಮೇಲೂ ಕೂಡ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊತೀನಿ. ಸೊ ದಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇನ್ನೂ ಅಂದ್ಬಿಟ್ಟು. ನಮಗೆ ಖಾರ ಇಷ್ಟ ಆಗೋದ್ರಿಂದ ಖಾರ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ನೀವು ಮತ್ತೆ ಪೆಪ್ಪರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಇಟ್ಸ್ ಆಪ್ಷನಲ್. ಇವಾಗ ಇದನ್ನು ಒಂದು 5 to 6 minutes ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ರೆಸಿಪಿ ರೆಡಿ ಆಯಿತು ಅಂತ ಎಲ್ಲರಿಗೂ ತಿನ್ನೋಕ್ಕೆ ಹಾಕ್ಕೊಟ್ಬಿಟ್ಟೆ. ಆಮೇಲೆ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಳೋದ್ರಿಂದ ಬೆಳ್ಳುಳ್ಳಿ ಶುಂಠಿ ಹಾಕಿಲ್ಲ ಅಂತ ಗೊತ್ತಾಯಿತು. ಸೊ ಇವಾಗ ನಮ್ಮಮ್ಮ ಬೆಳ್ಳುಳ್ಳಿ ಶುಂಠಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದಾರೆ.
ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ, ಬೆಳ್ಳುಳ್ಳಿ ಶುಂಠಿ ಲಾಸ್ಟಲ್ಲಿ ಹಾಕಿದ್ರಿಂದನೇ ಫ್ಲೇವರ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಂಗೆ ಒಂಥರ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಹಾಕೋಕ್ಕೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ರೆಸಿಪಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.